ಇದು ಮಾನ್ಯ ಮುಖ್ಯಮಂತ್ರಿಗಳ ಕೊನೆಯ ಬಡ್ಜೆಟ್ ಏನು ಅಂತಕ್ಕಂಥದ್ದು ನಾವಾದರೂ ಕೂಡ ಭಾವಿಸ್ಬೇಕಾಗ್ತದೆ. ಆದರೆ ಇವತ್ತಿನ ಈ ಒಂದು ಬಡ್ಜೆಟ್ಟು ಈ 17ನೇ ಬಡ್ಜೆಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾವು ಮಾತನಾಡೋದಾದರೆ ಇಡೀ ರಾಜ್ಯವನ್ನು ಒಂದು ಸಾಲದ ಸುನಾಮಿಗೆ ದೂಡಿರ್ತಕ್ಕಂಥದ್ದು ಬಹಳ ಸತ್ಯ. ಕಾರಣ ಕಳೆದ 3 ವರ್ಷಗಳಿಂದ ನಾವು ನೋಡ್ತಾನೆ ಬಂದಿದ್ದೇವೆ ಎಷ್ಟು ಪ್ರತಿ ವರ್ಷವೂ ಕೂಡ ಸಾಲದ ಹೊರೆ ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಈ ಒಂದು ಬಡ್ಜೆಟನ್ನು ನೋಡಿದಾಗ ಮೊದಲನೇ ವರ್ಷದ ಬಡ್ಜೆಟ್ಟು 1 ಲಕ್ಷ ಕೋಟಿಗೂ ಹೆಚ್ಚು ಮೀರಿತ್ತು ಸಾಲ. ಮತ್ತು ಎರಡನೇ ಬಡ್ಜೆಟ್ಟು ಕೂಡ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ನಮ್ಮ ತಲೆಗೆ ಹಾಕಿದರು. ಆದರೆ ಇವತ್ತು ಹೆಚ್ಚು ಕಮ್ಮಿ 1.32 ಅಂದರೆ 1,32,000 ಕೋಟಿಯಷ್ಟು ಸಾಲದ ಹೊರೆಯನ್ನು ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಇದನ್ನು ಇನ್ನೊಂದು ಸ್ವಲ್ಪ ವಿಂಗಡಿಸಿ ಹೇಳಬೇಕು ಅಂತಕ್ಕಂಥದ್ದಾದರೆ ಕಳೆದ 3 ವರ್ಷದಲ್ಲಿ ಏನೊಂದು 76,000 ಪ್ರತಿಯೊಬ್ಬ ಈ ರಾಜ್ಯದ ನಾಗರಿಕನ ಮೇಲೆ ಸಾಲ ಇತ್ತು, ಅದು ಇವತ್ತು 1,12,000ಕ್ಕೆ ಹೋಗಿ ತಲುಪಿದೆ. ಅಂದರೆ ಕೇವಲ 3 ವರ್ಷದಲ್ಲಿ 5,22,000 ಕೋಟಿ ಸಾಲ ಇದ್ದಂಥ ನಮ್ಮ ರಾಜ್ಯ ಅದನ್ನು ಹೆಚ್ಚು ಕಮ್ಮಿ ಬಹುಶಃ ಮುಂದಿನ ಸಾಲ ಅಷ್ಟರಲ್ಲಿ ಅದು 8,24,000 ಕೋಟಿಯಷ್ಟು ಸಾಲದ ಸಂಪೂರ್ಣ ಭಾರವನ್ನು ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಾಕಿರ್ತಕ್ಕಂಥದ್ದು ಬಹುಶಃ ಈ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸಾಧನೆ ಇರ್ಬೋದೇನೋ ಅವರ ಅಭಿಪ್ರಾಯದಲ್ಲಿ. ಆದರೆ ಇವೆಲ್ಲವನ್ನ ನೋಡಿದಾಗ ಒಂದು ನಮಗನ್ಸಿದ್ದು ಇವತ್ತು ಯಾತಕ್ಕೋಸ್ಕರ ಈ ಒಂದು ಕಪ್ಪು ಪತ್ರವನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡಿದ್ವು, ಈ ನಾಡಿನ ಕನ್ನಡಿಗರ ಒಂದು ಧ್ವನಿಯಾಗಿ ಇವತ್ತು ಜನತಾದಳ ಪಕ್ಷ ಕೆಲಸ ಮಾಡ್ತಾ ಇದೆ. ಏನೇನು ಅನಾಹುತಗಳು ಕಳೆದ 3 ವರ್ಷದಲ್ಲಿ ಸಂಪೂರ್ಣ ಬಹುಮತ ಬಂದಂಥ ಈ ರಾಜ್ಯ ಸರ್ಕಾರದ ಈ 3 ವರ್ಷದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಏನಿದೆ, ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿ ಆರ್ಥಿಕವಾದಂಥ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಬಹಳ ದಿಟ್ಟವಾದಂಥ ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ಹಾಗಾಗಿ ಇವತ್ತು ಎಕನಾಮಿಕ್ ಚಾರ್ಜ್ ಶೀಟ್ ಅಂತಕ್ಕಂಥದ್ದು ಈ ಒಂದು ಬುಕ್ಕನ್ನು ಇವತ್ತು ಏನು ನಾವು ಒಂದು ಕಪ್ಪು ಪತ್ರ ಅಂತಕ್ಕಂಥದ್ದನ್ನ ಯಾಕೆ ಕರಿತಾ ಇದ್ದೇವೆ ಅಂದರೆ, ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ಅವರಲ್ಲಿ ವಿಶ್ವಾಸ ಇದ್ದಂಥ ಸಂದರ್ಭದಲ್ಲಿ ಶ್ವೇತಪತ್ರವನ್ನು ಹೊರಡಿಸ್ಬೇಕಾಗ್ತದೆ, ಒಂದು ವೈಟ್ ಪೇಪರನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಕಾರಣ ಇಲ್ಲೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನಿಲ್ಲ, ಇದು ಜನರ ದುಡ್ಡು, ಜನರ ತೆರಿಗೆ ದುಡ್ಡು. ಇದನ್ನು ನೀವು ಜನರ ಮುಂದೆ ಹೊರಗಾಕ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಜನರು ನಮ್ಮ ಆರ್ಥಿಕ ಪರಿಸ್ಥಿತಿಗಳು, ನಮ್ಮ ರಾಜ್ಯದ ಏನು ಸತ್ಯಾಸತ್ಯತೆ ಇದೆ ಅದನ್ನು ಅವ್ರ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ, ಯಾವುದೇ ಒಂದು ಸರ್ಕಾರ ಆಗಲಿ, ಅದರ ಜವಾಬ್ದಾರಿ ಇದೆ. ಬಹುಶಃ ಹಿಂದೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ಮಾನ್ಯ ಹಿಂದಿನ ದಿವಂಗತ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣರವರು. ಈ ಹಿಂದೆ ಎಸ್ ಎಂ ಕೃಷ್ಣರವರು 2000 ಇಸ್ವಿನಲ್ಲಿ ಮುಖ್ಯಮಂತ್ರಿಗಳಾದಾಗ ಅದರ ಹಿಂದಿನ ಸರ್ಕಾರದಲ್ಲಿ ಯಾರು ಹಣಕಾಸಿನ ಸಚಿವರಾಗಿದ್ರು ಅಂತಕ್ಕಂಥದ್ದು ಬಹುಶಃ ನಾಡಿನ ಜನತೆಗೂ ಗೊತ್ತಿದೆ, ಮಾಧ್ಯಮದ ಸ್ನೇಹಿತರಿಗೂ ಗೊತ್ತಿದೆ. ಅಲ್ಲಿ ಎಲ್ಲೋ ಒಂದು ಕಡೆ ಈ ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿ ಅದನ್ನು ಯುಟಿಲೈಸ್ ಮಾಡಲಿಲ್ಲ ಅಂತಕ್ಕಂಥದ್ದು ಅನೇಕ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅವತ್ತು ಅವರು ಒಂದು ಕರ್ನಾಟಕ ಫಿಸಿಕಲ್ ಆ್ಯಕ್ಟನ್ನು ಜಾರಿಗೊಳಿಸ್ತಾರೆ. ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ಜಾರಿಗೆ ತಂದಂಥವರು ಎಸ್ ಎಂ ಕೃಷ್ಣರವರು. ಜಾರಿಗೆ ತಂದು ಅವತ್ತು ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡಿದಂಥವ್ರು ಬಹುಶಃ ಇಡೀ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿಗಳಾಗಿದ್ದರು. ಅಲ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ 2008ರಿಂದ 2013ರಲ್ಲಿ ಆ ಒಂದು ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ರು.
13ರಲ್ಲಿ ಇವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಂಗೆ ಹಿಂದಿನ ಸರ್ಕಾರದ ಶ್ವೇತಪತ್ರವನ್ನು ಹೊರಡಿಸಿದ್ರು ಕೂಡ ಬಹುಶಃ ಈ ರಾಜ್ಯದ ಇತಿಹಾಸ ಅದು. ಹಾಗಾಗಿ ಇವತ್ತು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನತಾದಳ ಪಕ್ಷದ ವತಿಯಿಂದ ನಮ್ಮ JDLP ನಾಯಕರು, ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು, ಅದು ಮೇಲ್ಮನೆ ಇರ್ಬೋದು ಕೆಳಮನೆ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಬಂದು ಕೂತು ಒಂದು ನಿಮಗೆ ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ. ರಾಜ್ಯದ ನಿಜವಾದಂಥ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿಸಿದ್ದೀರಿ, ಇದನ್ನ ದಯವಿಟ್ಟು ನಮಗೆ ಒಂದು ವೈಟ್ ಪೇಪರನ್ನು ಈ ಕೂಡಲೇ ನೀವು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಾವು ಬಹಳ ಗಟ್ಟಿ ನಿಲುವಿಂದ ನಿಮಗೆ ಆಗ್ರಹ ಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಈಗಾಗಲೇ ಹಲವಾರು ಈ GSDP ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ. ನಮ್ಮ GDP ಗ್ರೋತ್ ಪ್ರಕಾರ ಕೇಂದ್ರಕ್ಕೂ ಮತ್ತು ನಮ್ಮ GSDP ರಾಜ್ಯದ ಏನೊಂದು ಬೆಳವಣಿಗೆ ಇದೆ, ಆ ಒಂದು ಗ್ರೋತ್ ರೇಟನ್ನು ನಾವು ಆಲಿಸ್ತಕ್ಕಂಥದ್ದಾದರೆ ರಾಷ್ಟ್ರೀಯ ಮಟ್ಟದಲ್ಲಿ NDA ಸರ್ಕಾರ 7.2% ಇದ್ದರೆ ನಮ್ಮದು 6.1%, ಅಂದರೆ ಶೇಕಡ 0.9% ಅಷ್ಟು ನಾವು ಇಳಿಕೆಯನ್ನು ಕಂಡಿದ್ದೇವೆ ಗ್ರಾಫಲ್ಲಿ. ಇನ್ನೂ ನಾನು ಸ್ವಲ್ಪ ಇತಿಹಾಸವನ್ನು ತೆಗೆದು ಮಾತನಾಡ್ತಕ್ಕಂಥದ್ದಾದರೆ 2006 ಮತ್ತು 2008ರಲ್ಲಿ ಅವತ್ತಿನ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣ ಅವರು ಆಗಿದ್ದರು. ಆಗ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೇವಲ 20 ತಿಂಗಳಲ್ಲಿ ನಮ್ಮ ರಾಜ್ಯದ GSDP ಗ್ರೋತ್ ಬಂದು 12.30%, 12.30. ತದನಂತರ ಬಂದಂಥ BJP ಸರ್ಕಾರ 9.40ಗೆ ಬಂತು. ಅಲ್ಲಿಂದ ಮತ್ತೆ 2013ರಿಂದ 2018 ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳೇ ಆಡಳಿತದಲ್ಲಿದ್ದರು, 8%ಗೆ ಬಂತು. ಆಮೇಲೆ ಮತ್ತೆ 2018ರಲ್ಲಿ ಕುಮಾರಣ್ಣ ಅವರು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಕೋವಿಡ್ ಬಂತು. ಸಾಕಷ್ಟು ಸವಾಲುಗಳ ಮಧ್ಯೆಯೂ ಕೂಡ 9.5%ಗಿಂತ ಕಮ್ಮಿ ಇಳಿಕೆ ಆಗಲಿಲ್ಲ. ಒಂದು ಕಡೆ ರೈತರ ಸಾಲ ಮನ್ನಾ ಮಾಡ್ತಾರೆ ಕುಮಾರಣ್ಣ ಅವರು, 25,000 ಕೋಟಿ. ಆದರೂ ಕೂಡ 9.5%ಗೆ GSDP ಗ್ರೋತನ್ನ ನಡೆಸ್ಕೊಂಡೇ ಬಂದಿದ್ದಾರೆ. ಈಗ ಎಷ್ಟಪ್ಪ ಇದೆ ನಮ್ಮ GSDP ಗ್ರೋತ್ ಅಂದರೆ 6.30. ಅಂದರೆ 2006-08ರಲ್ಲಿ 12.30 ಇದ್ದಿದ್ದು 50%, ಶೇಕಡ 50% ಇವತ್ತು ಕಡಿತ ಆಗಿದೆ ನಮ್ಮ ಗ್ರೋತಲ್ಲಿ ಅಂತಕ್ಕಂಥದ್ದಾದರೆ ಇದಕ್ಕೆ ಕಾರಣ ಯಾರು? ಇದರ ಹೊಣೆಗಾರಿಕೆಯನ್ನು ಇವತ್ತು ಈ ರಾಜ್ಯ ಸರ್ಕಾರವೇ ನೇರವಾಗಿ ತಗೊಳ್ಬೇಕಾಗ್ತದೆ. ಕಾರಣ, ಹಿಂದಿದ್ದಂಥ ಸರ್ಕಾರದಲ್ಲಿ ನಮಗೆ ತೆರಿಗೆ ಮೂಲಕ ಬರ್ತಾ ಇದ್ದಂಥ ಆದಾಯ ಹೆಚ್ಚು ಕಮ್ಮಿ 1,28,00,000 ಕೋಟಿವರೆಗೂ 2 ಲಕ್ಷ ಕೋಟಿಗೆ ಹೋಗಿ ತಲುಪಿದೆ. 2,11,000 crores ಈಗ ತಲುಪಿದೆ. ಆಗಿದ್ದಿದ್ದು 1,28,000 ಕೋಟಿ. ಅಂದರೆ ಹೆಚ್ಚು ಕಮ್ಮಿ 73,000 ಕೋಟಿಯಷ್ಟು ನಮಗೆ ಆದಾಯ ಹೆಚ್ಚಾಗಿದೆ. ತೆರಿಗೆ ಮೂಲಕ ಆದಾಯ ಹೆಚ್ಚು ಮಾಡಿದ್ದಾರೆ. ಈ ನಾಡಿನ ಜನತೆ ಮೇಲೆ ಪೆಟ್ರೋಲು, ಡೀಸೆಲ್ಲು, ಹಾಲಿನ ದರ, ಪ್ರಾಪರ್ಟಿ ಟ್ಯಾಕ್ಸು, ಇನ್ನು ನಾನಾ ರೀತಿಯಾದಂಥ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡುವ ಮೂಲಕ 73,000 ಕೋಟಿ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದಾದರೆ ಹೆಚ್ಚು ತೆರಿಗೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಆಮೇಲೆ ಬಡ್ಡಿ ಎಷ್ಟು ಕಟ್ತಾ ಇದ್ದೀವಿ ಇವತ್ತು? ವರ್ಷಕ್ಕೆ 45,600 ಕೋಟಿ ರೂಪಾಯಿಯಷ್ಟು ಬಡ್ಡಿ ಕಟ್ತಾ ಇದ್ದೀವಿ. 45,600 ಕೋಟಿಯಷ್ಟು ವರ್ಷಕ್ಕೆ ಜನತೆಯ ಮೇಲೆ ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ, ಆ ಪಾಪದ ಫಲವನ್ನ ಇವತ್ತು ತೀರಿಸಬೇಕಾಗಿರ್ತಕ್ಕಂಥದ್ದು ನಾಡಿನ ಜನತೆ. ಇವತ್ತು ನಮ್ಮಂಥವ್ರು, ನಿಮ್ಮಂಥವ್ರು, ನಿಮ್ಮ ಮಕ್ಕಳ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ಇವತ್ತು ನಾನು ನೋಡ್ತಾ ಇದ್ದೆ, ಕಳೆದ ವರ್ಷ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಟಾರ್ಗೆಟ್ ಇತ್ತು, 38,000 ಕೋಟಿ ರೀಚ್ ಆಗಬೇಕು, 38,000 ಕೋಟಿ ಜನರೇಟ್ ಮಾಡಬೇಕು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಿಂದ ಇನ್ಕಮ್ಮು ಅಂತ. ಈ ವರ್ಷ 45,000 ಕೋಟಿಗೆ ಜನರೇಷನ್ ಮಾಡಬೇಕು ಅಂತ ಹಾಕಿದ್ದೀರಿ. ಆದಷ್ಟೇ ಅಲ್ದಿರಾ, ಮಾನ್ಯ ಭೋಜೇಗೌಡರ ಕೈಯಲ್ಲಿ ಪುಸ್ತಕ ಇದೆ. ಇವತ್ತು ಬಡ್ಜೆಟ್ನ 208 ಪುಟಗಳ ಪುಸ್ತಕ ಮಾನ್ಯ ಭೋಜೇಗೌಡರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಓದ್ತಾ ಇದ್ರು,
ನಾನು ಕೂಡ ಕೇಳ್ಪಟ್ಟೆ ಗಾಡೀಲಿ ಬರ್ತಾ. ಆಮೇಲೆ ಭೋಜೇಗೌಡರು ನನಗೆ ಓದಿ ಹೇಳಿದ್ರು. ನನಗೆ ಒಂದು ಅರ್ಥ ಆಗಿಲ್ಲ, ಯಾಕೆಂದರೆ ನಾನೇನು ಮದ್ಯಪಾನ ಸೇವನೆ ಮಾಡೋದಿಲ್ಲ. ಆದರೆ ಇಲ್ಲಿ ಮಾನ್ಯ ಭೋಜಣ್ಣ ಅವರು ಓದ್ಬೇಕಾದ್ರೆ ಅದೇನೋ ಹೇಳಿದ್ರು, ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಹಣ ನಿಗದಿ ಆಗತ್ತಂತೆ ಅಂತ. ಆಗ ಭೋಜಣ್ಣ ಅವರು ಹೇಳ್ತಾ ಇದ್ರು, ಯಾಕಂದ್ರೆ ಭೋಜಣ್ಣಂಗಿದ್ರ ಅನುಭವ ಜಾಸ್ತಿ ಇದೆ, ನನಗಿಲ್ಲ. ಹಂಗಾಗಿ ಭೋಜಣ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಅಲ್ಲ ನೀವು ಈ ಪಾಪ ಬಡವರು ಮದ್ಯನ ಏನು ಸೇವನೆ ಮಾಡ್ತಾರೆ, ಮದ್ಯಪಾನವನ್ನು ಏನು ತಗೊಳ್ತಾರೆ, ಅಲ್ಲಿ ಬಹುಶಃ ಅತಿ ಹೆಚ್ಚು ಪರ್ಸೆಂಟೇಜ್ ಇರ್ತದೇನೋ ಆಲ್ಕೋಹಾಲಿಕ್ ಪರ್ಸೆಂಟೇಜ್. ಇನ್ನ ಶ್ರೀಮಂತರು ತಗೊಳ್ತಕ್ಕಂಥ ಸಿಂಗಲ್ ಮಾಲ್ಟ್ ಅದರಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಈಗ ತಾನೇ ನಂಗೆ ಪಾಠ ಮಾಡ್ತಾ ಇದ್ರು ಹಿಂಗಿದೆ ಅಂತ. ಹಾಗಿದ್ರೆ ಹಂಗಾರೆ ಬಡವರೆಲ್ಗೆ ಹೋಗ್ಬೇಕು? ಇದೆಂಥದೋ 2,000 ಕೊಡ್ತೀವಿ, 2,000 ಕೊಡ್ತೀರಿ ಅಂತೀರಿ, ಇನ್ನೊಂದು ಕಡೆ ಇಲ್ಲೆಲ್ಲೋ ಟಾರ್ಗೆಟ್ ಕೊಡ್ತೀರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ. ಈ ರೀತಿ ಇಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಖಂಡನೀಯ. ಇವತ್ತಿನ ಈ ಒಂದು ಬಡ್ಜೆಟ್ ಏನಿದೆ, ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾನು ನೇರವಾಗಿ ಹೇಳ್ತಕ್ಕಂಥದ್ದಾದ್ರೆ ಪ್ರತಿ ವರ್ಷವೂ ಕೂಡ ಇದೇ ಬಡ್ಜೆಟ್ಟೇ ಕೊಡ್ತಾ ಇರೋದು. ಇದರಲ್ಲಿ ಏನು ಪುಟಗಳಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು ಬಿಟ್ರೆ, ಬಡ್ಜೆಟ್ನಲ್ಲಿ ಏನು ವಿಚಾರ ಪ್ರಸ್ತಾವನೆ ಇಡ್ತಾ ಇದ್ದಾರೆ ಬರೀ ಪೇಜ್ ಬದಲಾವಣೆ ಆಗ್ತಾ ಇದೆ ಬಿಟ್ರೆ ಬೇರೆ ಇನ್ನೇನು ಹೊಸತನ ಏನಿಲ್ಲ. 3 ವರ್ಷಕ್ಕೆ ಪ್ರತಿ ವರ್ಷ ಕೊಡ್ತಕ್ಕಂಥ ಬಡ್ಜೆಟ್ ಪಾಪ ನಿಂತು 3 ಗಂಟೆ ಭಾಷಣ ಮಾಡಿದ್ರು ಮಾನ್ಯ ಸಿದ್ದರಾಮಣ್ಣ ಅವರು. ಯಾಕೆ ಸುಮ್ಮನೆ ಕೈಕಾಲು ನೋವ್ಸ್ಕತ್ತೀರಿ, ಒಂದೇ ಸಲ 5 ವರ್ಷದ ಬಡ್ಜೆಟ್ ಇದೆ ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಡಿ. ಪ್ರತಿ ದಿನ ಇವತ್ತು 9.5 ಕೋಟಿ ಪ್ರತಿ ಗಂಟೆಗೆ ಇವತ್ತು ಸಾಲದ ಹೊರೆ ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಪ್ರತಿ ಗಂಟೆಗೆ ಇವತ್ತು ಮುಖ್ಯಮಂತ್ರಿಗಳು 3 ಗಂಟೆ ನಿಂತಿದ್ರು ಅಂದರೆ ಹೆಚ್ಚು ಕಮ್ಮಿ 28 ಕೋಟಿಯಷ್ಟು ಸಾಲ ನಮ್ಮ ತಲೆ ಮೇಲೆ ಬಿದ್ದಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಪ್ರತಿ ಗಂಟೆ ಟೈಮ್ ಓಡ್ತಾ ಇದೆ, ಹೆಚ್ಚು ಕಮ್ಮಿ 10 ಕೋಟಿ ಒಂದು ಗಂಟೆಗೆ ಸಾಲ. ಇಲ್ಲಿ ನಮ್ಮನ್ನ ಬಂದು ಈ ಮಟ್ಟಕ್ಕೆ ಸಿಲುಕಿಸಿಟ್ಟಿದ್ದಾರೆ. ಇನ್ನೊಂದು ಕಡೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ 37 ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಅಂದರೆ ಅದಕ್ಕೊಂದು ವೇಗ ಸಿಗ್ತಾ ಇಲ್ಲ. ಅವರೇ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಪಾಪ ಈ ರಾಜ್ಯದ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಕೊಡ್ತಾರೆ, 5 ವರ್ಷಕ್ಕೆ 1.5 ಲಕ್ಷ ಕೋಟಿಯಷ್ಟು ನಾವು ನೀರಾವರಿ ಯೋಜನೆಗಳಿಗೆ ಮರುಜೀವ ಕೊಡ್ತಕ್ಕಂಥದ್ದಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀವಿ, ಅಂದರೆ ವರ್ಷಕ್ಕೆ 30,000 ಕೋಟಿ ಅಂತ. ಹೌದಪ್ಪ, ಎಷ್ಟು ಕೊಟ್ಟಿದ್ದೀರಿ 3 ವರ್ಷದಲ್ಲಿ ಅಂತಕ್ಕಂಥ ಚರ್ಚೆ ಮಾಡಬೇಕು ಅಂದರೆ ಇಲ್ಲಿವರೆಗೂ 18,000 ಕೋಟಿ 3 ವರ್ಷದಲ್ಲಿ ಕೊಟ್ಟಿರೋದು. ವರ್ಷಕ್ಕೆ 30,000 ಅಂದರೆ 3 ವರ್ಷಕ್ಕೆ 90,000 ಬರಬೇಕು. ಇನ್ನ ಇಲ್ಲಿ ಮೊನ್ನೆ ನೋಡಿದ್ರೆ ಬಿಜಾಪುರ ಜಿಲ್ಲೆಗೆ ಹೋಗಿದ್ವಿ, ಅಲ್ಲಿ UK-P3 ಬಗ್ಗೆ ಚರ್ಚೆ ಮಾಡಿದ್ವಿ. UK-P3 ನಿಮಗೆ 17,000 ಕೋಟಿಗಿದ್ದಂಥ ಪ್ರಾಜೆಕ್ಟ್ ಕಾಸ್ಟ್ ಅದೆಂಥದೋ ಕಾಂಗ್ರೆಸ್ ನಡೆ ಕೃಷ್ಣ ಕಡೆ ಅದೆಂಥದೋ ಮಾಡಿದ್ರು 13ರಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ. ಈಗೇನಾಯ್ತು, ಅವತ್ತು ಪ್ರತಿ ವರ್ಷವೂ 10,000 ಕೋಟಿ ಕೊಡ್ತೀವಿ, 5 ವರ್ಷಕ್ಕೆ 50,000 ಕೋಟಿ ಕೊಡ್ತೀವಿ ಅಂದವರು ಕೊನೆಗೆ ₹1 ಕೊಡಲಿಲ್ಲ. 17,000 ಕೋಟಿ ಇದ್ದಂಥ ಪ್ರಾಜೆಕ್ಟ್ ಕಾಸ್ಟ್ UK-P3 ಇದು ಕೊನೆಗೆ 87,000 ಕೋಟಿಗೆ ಹೋಗಿ ನಿಂತಿದೆ. ಪ್ರಾಜೆಕ್ಟ್ ಸ್ವಾಭಾವಿಕವಾಗಿ ಎಸ್ಕಲೇಷನ್ ಆಗಿದೆ ಪ್ರೈಸು. ಇದು ಈ ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಯಾವ ರೀತಿ ಇವತ್ತು ನೀರಾವರಿ ಯೋಜನೆಗಳಿರ್ಬೋದು, ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು 10 ತಿಂಗಳ ಕಂತು ಕೊಟ್ಟರು, 12 ತಿಂಗಳು ಕಂತು ಕೊಡಲಿಲ್ಲ. ಅಲ್ಲಿ ನೋಡಿದ್ರೆ ಬಂದು ಸದನದೊಳಗಡೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಕೊನೆಗೆ ಆ 5,000 ಕೋಟಿ ಅದು ಎಲ್ಲಿಗೋಯ್ತೋ ಗೊತ್ತಿಲ್ಲ, ಆ ದೇವರೇ ಬಲ್ಲ. 1,28,000 ಜನ ಮಹಿಳೆಯರಿದ್ದಾರೆ ಈ ರಾಜ್ಯದಲ್ಲಿ. 2 ತಿಂಗಳು ಕಂತು ಕೊಡಬೇಕು ಅಂದರೆ ಹೆಚ್ಚು ಕಮ್ಮಿ 5,000 ಕೋಟಿ ಕೊಡಬೇಕು. ಎಲ್ಲಿಗೋಯ್ತು 5,000 ಕೋಟಿ? ಉತ್ತರ ಕಟ್ತಕ್ಕಂಥವ್ನು ಯಾವನೂ ಇಲ್ಲ ಈ ಸರ್ಕಾರದಲ್ಲಿ. ಸದನದ ಒಳಗಡೆ ಚರ್ಚೆ ಆಗಿದೆ. ಕನ್ಸರ್ನ್ಡ್ ಮಿನಿಸ್ಟ್ರು ಸದನದ ಒಳಗಡೆ ರೆಕಾರ್ಡ್ಸ್ ಇದೆ, ಸುಳ್ಳು ಹೇಳ್ತಾರೆ, ಸಿಕ್ಕಾಕೊಂಡಿದ್ದಾರೆ. ಈ ಮಟ್ಟಕ್ಕೆ ಇಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಳ್ತಕ್ಕಂಥವ್ರು ಈ ಪಕ್ಷದಲ್ಲಿ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು. ಜೊತೆಯಲ್ಲಿ ಸಾರಿಗೆ ಇಲಾಖೆ, ಬಹುಶಃ ಬೆಳಗ್ಗೆ ತಾನೇ ಸಾರಿಗೆ ಇಲಾಖೆಯ ಕನ್ಸರ್ನ್ಡ್ ಅಧಿಕಾರಿ ಒಬ್ರು, ಯಾಕೆಂದ್ರೆ ಈ ಬುಕ್ಕಲ್ಲಿ ನಾವು ಒಂದು ಪ್ರಿಂಟ್ ಮಾಡಿದ್ವು, ನಿನ್ನೆವರೆಗೂ ಇದ್ದಂಥ ಒಂದು ಮಾಹಿತಿ ನಮಗೆ 4,200 ಕೋಟಿ ರೂಪಾಯಿಯಷ್ಟು ಸಾರಿಗೆ ಇಲಾಖೆಗೆ ಸರ್ಕಾರ ಹಣವನ್ನು ಒದಗಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಇದ್ದಂಥ ಮಾಹಿತಿ. ಬೆಳಗ್ಗೆ ಸ್ವತಃ ಸಾರಿಗೆ ಇಲಾಖೆಯ ಅಧಿಕಾರಿ ಒಬ್ರು ಹೇಳ್ತಾರೆ,
5,500 ಕೋಟಿಯಷ್ಟು ಹಣ ನಮಗೆ ಬಾಕಿ ಉಳ್ಕೊಂಡಿದೆ, ನಮಗೆ ಸರ್ಕಾರ ಕೊಡಬೇಕು, ಇಲ್ಲ ಅಂದ್ರೆ ನಡೆಸೋದು ಕಷ್ಟ ಇದೆ ಸಾರಿಗೆ ಇಲಾಖೆಯನ್ನ ಅಂತ. ಇನ್ನ ಬೆಸ್ಕಾಂ ಪರಿಸ್ಥಿತಿ ಎಲ್ಲಿ ಬಂದಿದೆ? ಬೆಸ್ಕಾಮು, ಎಸ್ಕಾಮು, ಚೆಸ್ಕಾಂಗಳು ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಡೆಸ್ಕಾಂಗಳು ಚೆನ್ನಾಗೇ ನಡೀತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಈ ಒಂದು ಅಧೋಗತಿಗೆ ಬಂದು ತಲುಪಿಸಿದ್ದಾರೆ ಈಕೆ ನಮ್ಮ ರಾಜ್ಯ ಸರ್ಕಾರ? ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ನು ಯಾರು? ಆಮೇಲೆ ನಿಮಗೆ ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ. ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಅಂತ ಚರ್ಚೆ ಮಾಡ್ತೀರಿ. ಎಲ್ಲೋಗಿದೆ ಅಹಿಂದ ನಾಯಕರು? ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. SCP-TSP ಹಣ ಮೊದಲನೇ ವರ್ಷ 11,500 ಕೋಟಿ, ಎರಡನೇ ವರ್ಷ 14,500 ಕೋಟಿ, ಮೂರನೇ ವರ್ಷ 11,500 ಕೋಟಿ, 37ರಿಂದ 38,000 ಕೋಟಿ SCP-TSP ಹಣದಿಂದ ದಲಿತ ಕೆರೆ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ, ಜೊತೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರ ಒಂದು ಜಮೀನುಗಳಿಗೆ ಬೋರ್ವೆಲ್ ಹೊಡಿಸ್ಕೊಳ್ತಕ್ಕಂಥದಕ್ಕೆ 45,000 ಜನ ರೈತರು ಇವತ್ತು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ರೈತರು ಇವತ್ತು ಕಾಯ್ಕೊಂಡು ಕೂತಿದ್ದಾರೆ. ಬರೀ ಕಾಗದದ ಮೇಲೆ ನೀವು ಕ್ಲಿಯರೆನ್ಸ್ ಕೊಟ್ಟಿದ್ದೀರಿ, ಕಾರ್ಯರೂಪಕ್ಕೆ ಬಂದಿದೆಯಾ ಇದು? ನಾವು ಗುರ್ತು ಮಾಡಿದ್ರೆ ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದೆ? ಗುರ್ತು ಮಾಡಿದ್ದೀರಾ ಅಷ್ಟೇ. 45,000 ಜನ ನಿಂತ್ಕೊಂಡಿದ್ದಾರೆ ಇವತ್ತು ಲೈನ್ನಲ್ಲಿ. ಇಂಥ ಅನೇಕ ವಿಚಾರಗಳು ಇವತ್ತು ಈ ಪುಸ್ತಕದಲ್ಲಿ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಾಲರಾಮಯ್ಯನಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಹೊರತುಪಡಿಸಿ ಸಾಲದ ಸುನಾಮಿಯಲ್ಲಿ ನಮ್ಮನ್ನ ಇವತ್ತು ಈಜಾಡ್ತಕ್ಕಂಥದ್ದಕ್ಕೆ ನಮ್ಮ ಇಡೀ ರಾಜ್ಯದ ಜನತೆಗೆ ಇವತ್ತು ನಮಗೆ ಸಂಕಷ್ಟದ ದಿನಗಳನ್ನ ಎದುರು ನೋಡ್ತಕ್ಕಂಥದ್ದಕ್ಕೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಗಾತ್ರದ 4,48,000 ಗಾತ್ರದ ಬಡ್ಜೆಟ್ನಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿ ಇವತ್ತು ನಮ್ಮ ತಲೆಗೆ, ನಿಮ್ಮ ತಲೆಗೆ, ನಿಮ್ಮ ಮಕ್ಕಳ ತಲೆಗೆ ಈ ಸಾಲದ ಹೊರೆಯನ್ನ ಹೊರಿಸಿದ್ದೀರಾ ಅಂತಕ್ಕಂಥದ್ದು ಒಂದು ಬಿಟ್ರೆ ಬಹುಶಃ ಇನ್ನೇನು ಈ ಬಡ್ಜೆಟ್ನಲ್ಲಿ ಇಲ್ಲ. ದಯಮಾಡಿ ಮತ್ತೆ ಕೊನೆಯದಾಗಿ ಹೇಳ್ತೇನೆ, ಕಾಂಟ್ರಾಕ್ಟರ್ ಬಿಲ್ಲು ಕೂಡ 37,000 ಕೋಟಿ ಪಾವತಿ ಆಗಿಲ್ಲ. ಅದರಲ್ಲಿ ಸಣ್ಣ ಕಾಂಟ್ರಾಕ್ಟರ್ಗಳು, ಮಧ್ಯಮ ಕಾಂಟ್ರಾಕ್ಟರ್ಗಳು ಬಹಳ ಜನ ಇವತ್ತು ಸಿಲ್ಕಿದ್ದಾರೆ. ಬಾಲಣ್ಣ ಅವ್ರು ಹೇಳ್ದಂಗೆ ಅವರು ಮನೆ ಮಠ ಹಾಳು ಮಾಡ್ಕೊಂಡು ಅವ್ರ ಪಾಪ ಅವ್ರ ಧರ್ಮ ಪತ್ನಿಗಳ ಒಡವೆಗಳನ್ನ ತಗೊಂಬಂದು ಬೀದಿಲಿಟ್ಟು ಬ್ಯಾಂಕಲ್ಲಿ ಹಡ ಇಟ್ಟು ದುಡ್ಡು ತಗೊಂಬಂದು ಪಾಪ ಕೆಲಸ ಮಾಡಿ ಕಾಮಗಾರಿ ಮಾಡಿ ಮುಗಿಸಿ ಇವತ್ತು ಬಿಲ್ಗಳು ರಿಲೀಸ್ ಮಾಡಿದಿರಾ. ಅಂತ ಕಾಂಟ್ರಾಕ್ಟರ್ಗಳು 2 ವರ್ಷದಿಂದ ಪಾಪ ಬೀದಿಲಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಕೂಗ್ ಕೇಳಕ್ಕೂ ಕೂಡ ನೀವು ಸಿದ್ಧ ಇಲ್ಲ. ಹಾಗಾಗಿ ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ದಯಮಾಡಿ ಸರ್ಕಾರಕ್ಕೆ ಒಂದು ಕಿಂಚಿತ್ತು ಏನಾದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಶ್ವೇತಪತ್ರವನ್ನ ಇರ್ತಕ್ಕಂಥ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ, ಸತ್ಯತೆ ವಸ್ತುಸ್ಥಿತಿಯನ್ನ ದಯಮಾಡಿ ರಾಜ್ಯದ ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪಕ್ಷದ JDLP ನಾಯಕರ ನೇತೃತ್ವದಲ್ಲಿ